ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಕನ್ನಡದ ಹುಡುಗ. ಆಲ್ಮೋಸ್ಟ್ ನಿನ್ನೆ ಎಲ್ಲ ಗೊತ್ತು, ಹಿಂದೂ ಮಹಾಗಣಪತಿ ದಾವಣಗೆರೆಗೆ ಎಂಟ್ರಿ ಆಯಿತು, ಅದ್ದೂರಿಯಾಗೆಲ್ಲ ಎಂಟ್ರಿ ಮಾಡ್ಕೊಂಡ್ರು. ಇವತ್ತು ಶುಕ್ರವಾರ ಬಂದ್ಬಿಟ್ಟು ಇವತ್ತು ಹಳ್ಳಿ ಮರದ್ದು ಬರ್ತಾಯಿದೆ. ಹಳ್ಳಿ ಮರದ್ದು ಎಷ್ಟೋ ಜನಕ್ಕೆ ಗೊತ್ತು, ಇನ್ನೆಷ್ಟು ಜನಕ್ಕೆ ಗೊತ್ತಿಲ್ಲ. ಅವರು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಗಣೇಶನ ಹಬ್ಬ. ಎಷ್ಟೋ ವರ್ಷ ಆಯಿತು ಅವರು ಆಚರಿಸ್ಕೊಂಡು ಬರ್ತಾ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ ನೋಡೋಣ. ನೋಡ್ತಾ ಇದ್ದೀರಲ್ಲ, ಇದೆ ಫುಲ್ ಪ್ಯಾಕ್ ಆಗಿದೆ. ಗಾಯ್ಸ್ ಭಾರಿ ಅರಸಾಹಸ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಮರ ಎಲ್ಲ ಅಡ್ದಿದೆ ನೋಡಿ. ಪಾಪ ಬಸ್ ಮೇಲೆಲ್ಲ ನಿಂತ್ಕೊಂಡು ತುಂಬ ಕಷ್ಟಪಡ್ತಾ ಇದ್ದಾರೆ. ಓಕೆ, ತುಂಬ ಟಫ್ ಕಂಡೀಷನಾಗಿ ಐತೆ ಇಲ್ಲಿ ತರೋದು ಗಣಪನ. ಟೆಂಟ್ ನೋಡಿದರೆ ಇನ್ನು ಪಕ್ಕದ ದೋಣೆಲ್ಲ ಐತೆ. ಗಾಯ್ಸ್ ತುಂಬ ಕಷ್ಟಪಡ್ತಾ ಇದ್ದಾರೆ ಪಾಪ. ಗಾಯ್ಸ್ ಫೈನಲಿ ತೆಗೆ ಬುಲೆರೋ ಗಾಡಿಗೆ ಜಾಗ ಹಾಕಿರೋದು ಬಿಟ್ಬಿಟ್ಟು ಎಳಿತಾವ್ರೆ ಬ್ರದರು. ಎಲ್ಲರೂ ಸೇರಿ ಎಳಿತಾವ್ರೆ ನೋಡಿ. ಬರುತ್ತೆ. ಅಯ್ಯೋ ಮೆಲ್ಲಕ್ಕೆ ಹಾಗಾದ್ರೆ ಹೇಳ್ದಂಗೆ ನಾನು ಇವಾಗಲೂ ನಿಮ್ಮ ಹತ್ರ ಕೇಳ್ತಿದ್ದೀನಿ, ಇದು ಎಷ್ಟನೇ ವರ್ಷದ್ದು ಅನ್ನೋದು ನನಗೆ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನಕ್ಕೆ ಗೊತ್ತು ಹಳ್ಳಿ ಮರದ ಗಣಪ, ಎಷ್ಟು ಜನಕ್ಕೆ ಗೊತ್ತು ಅನ್ನೋದು. ಆ್ಯಕ್ಚುಲಾಗಿ ಟೆಂಟ್ ಹತ್ರ ಬಂತು. ಟೆಂಟ್ ಇದು ಹೊರಗಡೆ ಇದೆ, ಬ್ಯಾಕ್ ಸೈಡ್ ಎಲ್ಲ ಪಾಟ್ ಬಿಚ್ತವ್ರೆ. ಯಾವಾಗ ಬಂತು ಗ್ಯಾಸ್. ಇಲ್ಲಿ ಕ್ರಾಸ್ ಇದೆ, ಅದೇ ಕಟ್ಟಿಂಗ್ಸ್ ಇದೆ. ಸ್ವಲ್ಪ ಇಲ್ಲಿ ಟರ್ನ್ ಮಾಡೋಕ್ಕೆ ತುಂಬ ಹೋಗ್ತಿದ್ದಾರೆ, ಆಗ್ತಾಯಿಲ್ಲ ಟರ್ನು. ಟರ್ನ್ ಆಯಿತು ಅನ್ಕೊಂತೀನಿ. ಗಾಯ್ಸ್ ಗಣಪತಿ ನಿನ್ನೆನೇ ಬರಬೇಕಾಗಿತ್ತು ಆಲ್ಮೋಸ್ಟು. ಯಾಕಂದರೆ ಒಂದು ದಿನ ಡ್ಯೂ ಆಗಿದೆ. ಯಾಕಪ್ಪ ಅಂದರೆ ಏನೋ ಗಾಡಿ ಪಂಚರ್ ಆಗಿತ್ತಂತೆ, ಅದಕ್ಕೋಸ್ಕರ ಗಾಡಿ ಪಂಚರ್ ಆಗಿರೋದಕ್ಕೋಸ್ಕರ ಇವತ್ತು ಬಂದಿದೆ ಸಂಜೆ. ಅವನು ಇನ್ನೊಂದು ಗಾಲಿಯಲ್ಲಿ ಪಂಚರ್ ಆಗಿದೆ ಪಾಪ, ಅದರಲ್ಲೇ ತಳ್ಸವ್ರೆ. ಏನು ಮಾಡೋಕ್ಕಾಗಲ್ಲ ಒಂದು. ಬನ್ನಿ come on guys, come on. ಬ್ರದರ್ ವೈರ್ ಹಟ್ಟಿಕತೆ, ವೈರ್ ಆಲ್ರೆಡಿ ಯಾರು ನೋಡ್ತಾ ಇಲ್ಲ ಪಾಪ. ಅವರು ಎಲ್ಲ ಪಾಪ ತಳ್ಳದ್ರಲ್ಲಿ ಬಿಸಿದ್ದಾರೆ. ರೇಟ್ ಇದ್ದಂಗಿದೆ ಎಲ್ಲ ಅದಕ್ಕೆ. ಬ್ರದರ್ ಹಸಿ ಜನ ಏನು ಇವತ್ತು ನೋಡಿ. ಮೆಲ್ಲಕ್ಕೆ ಇಲ್ಲಿ ವೈರಿದಾವೆ.
ಗಾಯ್ಸ್. ಟೆಂಟ್ ಮಾತ್ರ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ. ಇದೆಲ್ಲ ಮರದ್ದು, ಇಲ್ಲಿ ಆಲಿನ ಮರದ್ದು ಇರ್ಬೇಕು ಮೋಸ್ಟ್ಲಿ ಇದು. ಚೆನ್ನಾಗಿ ರೆಡಿ ಮಾಡಿದ್ದಾರೆ ಟೆಂಟ್ ಎಲ್ಲ. ನಾನು ಫೈನಲಿ ಹೇಳ್ತೀನಿ ಇದು ಎಷ್ಟನೇ ವರ್ಷದ್ದು ಅಂತ ನೋಡಿ. ಬೇಗ ಕಮೆಂಟ್ ಮಾಡಿ ಎಷ್ಟನೇ ವರ್ಷದ್ದು ಅನ್ನೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ. ನೆನ್ಪು ಮಾಡಿದ್ರೆ ಸೂಪರಾಗಿ ರೆಡಿ ಮಾಡಿದ್ದಾರೆ ಗೈಸ್. ಹಂಗೆ ನೋಡ್ಕೊಂಬರಪ್ಪ. ಮೇಲೆಲ್ಲ ಹಚ್ಚಿ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಒಳಗಡೆ ಬಂದಿಲ್ಲ ಕಣಪ್ಪ, ಇನ್ನೊಂದು ಟೂರ್ ಇದೆ. ಅಲ್ಲಿ ವೈರ್ಗಳು ಇದ್ದಾವೆ ಪಾಪ. ಅವರೆಲ್ಲ ಅಲ್ಲಿ ಮೇಲ್ಗಡೆ ವೈರ್ ಹಿಡ್ಕೊಂಡು ನಿಂತಿದ್ದಾರೆ ಗಾಯ್ಸ್, ಮನೆ ಮೇಲೆ ಹತ್ತಿ. ಗಣಪ ಫೈನಲಿ ಬಂತು ಒಳಗಡೆ. ಫೈನಲಿ ಒಳಗಡೆ ರೀಚ್ ಆಯಿತು ಟೆಂಟಲ್ಲಿ. ಗಣಪ ಬರೋರು ಹೊಸ ಮಾಡೋದು ರಿಸ್ಕ್ ಕಾಣಲ್ಲ. ಇದು ಏನು ಗಾಡಿ ಇದೆನಾ ಇದು, ಈ ಗಾಡಿ ಇವರೇ ರೆಡಿ ಮಾಡ್ಕೊಂಡಿರೋದು. ವರ್ಷ ಇದರಲ್ಲೇ ತರೋದು ಇವ್ರು ಗಣಪತಿನ. ಎತ್ತಿಡೋದು ಅವೆಲ್ಲ ರಿಸ್ಕ್ ಇಲ್ಲ, ಅಲ್ಲೇ ಇದ್ದಾನೆ ಎತ್ತಿಟ್ಕೊಂಡ್ರೆ ಮುಗೀತು. ರಸ್ತೆ ಮಟನೇ ಎತ್ತಿಡೋದು ಅದೆಲ್ಲ ರಿಸ್ಕೇ ಇಲ್ಲ. ಗಣಪತಿ ವಿಸರ್ಜನೆ ಮಾಡೋ ಮಟನು ಅದ್ರ ಮೇಲೆ ಇರುತ್ತೆ. ಇವಾಗ ಅದ್ರ ಮೇಲಿದ್ದಾನೆ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲೇ ಟೆಂಟಲ್ಲೇ. ಎಲ್ಲ ಮುಗಿದಾದ್ಮೇಲೆ ಕವರ್ ಪ್ಯಾಕ್ ಓಪನ್ ಮಾಡ್ತಾರಂತೆ. ಶನಿವಾರ ಸಂಜೆ ಓಪನ್ ಮಾಡ್ತಾರಂತೆ ಹಬ್ಬದ ದಿನದಲ್ಲಿ ಸಂಜೆ ಪೂಜೆ ಮಾಡಬೇಕಾದ್ರೆ. ನೋಡೋಣ ಗೈಸ್, ಅವತ್ತೇನಾದರೂ ಆದರೆ ಟೈಮ್ ಇದ್ದರೆ ನಾನು ಬಂದುಬಿಟ್ಟು ಅದನ್ನು ಎಲ್ಲ ನಿಮಗೆ ಪೂರ ವೀಡಿಯೋ ಅಪ್ಲೋಡ್ ಕೊಡ್ತೀನಿ. ಆ್ಯಕ್ಚುಲಿ ಯಾರು ನಮ್ಮ ಚಾನಲಿಗೆ ಫಾಲೋ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಫಾಲೋ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಂಗೆ ಇದೇ ಥರದ ವೀಡಿಯೋಗೆ ಅವಕಾಶ ಮಾಡಿಕೊಡಿ. ಗೈಸ್ ನೋಡಿ, ಅವರು ಡ್ರ್ಯಾಗನ್ ಮಂಜು ಇದ್ದಾಗಿದ್ದಾರಂತೆ ಬ್ರದರ್, ಸೇಮು ನನಗೂ ಯಾಕೆ ಹಂಗೆ ಕಾಣ್ತವ್ರೆ. ಗೈಸ್ ನೋಡ್ಕೊಳ್ಳಿ, ಸೇಮ್ ಡ್ರ್ಯಾಗನ್ ಮಂಜು ಕಂಡಂಗೆ ಕಾಣ್ತಾ ಇದ್ದಾರೆ ಬ್ರದರ್ ಅವರು ಮೋಸ್ಟ್ಲಿ. ಇವಾಗ 36 ವರ್ಷ ಆಗಿದೆ ಅಂತ ಅವ್ರು ಗಣಪತಿ ಹಬ್ಬ ಮಾಡ್ಕೊತ ಬಂದು. ಇದು 37ನೇ ವರ್ಷದ್ದು. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗು, ಎಷ್ಟು ನೀಟಾಗಿ ಮಾಡಿದ್ದಾರೆ ಡೆಕೋರೇಟ್ ಎಲ್ಲ ಹೊರಗಡೆ. ಇನ್ನು ಗಣಪತಿ ಕವರ್ ತೆಗೆದಿಲ್ಲ, ಅದ್ರದ್ದು ಪೂರ್ವ ಎಲ್ಲ ತೋರಿಸ್ತೀನಿ. 37ನೇ ವರ್ಷದ ಗಣಪತಿ ಹಬ್ಬ ಇದು.